ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್ ಚಾನಲ್. ನಾನು ನಿಮ್ಮ ಹಾಕಿಬ್. ಇವತ್ತು ನಮ್ಮ ಹತ್ರ ಒಂದು ಮೋಸ್ಟ್ ಬ್ಯೂಟಿಫುಲ್ ಕಾರು, ಒಂದು ಲೋ ಬಜೆಟ್ ಕಾರಲ್ಲಿ ಆ್ಯಂಟಿಕ್ ಪೀಸ್ ಕಾರ್ ಅಂತ ಹೇಳ್ಬೋದು. ಅದು ಯಾವುದು ಗಾಡಿ ಅಂತ ಹೋಗಿ ವೀಡಿಯೋಲಿ ಡೈರೆಕ್ಟ್ ವೀಡಿಯೋ ನೋಡೋಣ. ಅದು ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಕಾರ್ಸು ನಮ್ಮ ಶೋರೂಮಲ್ಲಿ ಸಿಗ್ಬೋದು ಅಂತ ಹೇಳ್ಕೊತೀನಿ. ಆ್ಯಂಡ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸಲ್ಲಿ ನಿಮಗೆ ಇನ್ನೂ ಯಾವ ಇಂಪ್ರೂವ್ ಮಾಡಬೇಕಂತ ಇಂಪ್ರೂವ್ ಮಾಡಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದಲ್ಲ, ಡೈರೆಕ್ಟ್ಲಿ ವೀಡಿಯೋಲಿ ಹೋಗಿ ಯಾವುದು ಗಾಡಿ ಅಂತ ತಿಳ್ಕೊಳ್ಳೋಣ ಆ್ಯಂಡ್ ಡೀಟೇಲ್ಸ್ ಎಲ್ಲ ತೊಗೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ನಮ್ಮ ಮುಂದ್ಗಡೆ ಒಂದು ಮಾರುತಿ ಸುಜುಕಿದು ಒಂದು ಹಳೇ ಮಾಡೆಲ್ ಗಾಡಿ. ಅದೂ ಒಳ್ಳೆ ಲೇಟೆಸ್ಟ್ ಥರ ಕಾಣಿಸ್ತಾ ಇದೆ. 2003 ಮಾಡಲ್ಲು ಮಾರುತಿ ವ್ಯಾಗನರ್ ಇದೆ. ನೋಡ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸ ಗಾಡಿ ಥರ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಬಾಡಿ ಲೈನು ಹಿಂಗೆ ಕ್ಲೀನಾಗಿದೆ ಅಂತ. ಫ್ರೆಂಡ್ಸ್, ನಾನೇ ಶಾಕ್ ಆಯಿತು, ಈ ಥರ ಮೇಂಟೈನ್ ಮಾಡ್ತಾರಾ ಅಂತ. 2003 ಮಾಡಲ್ಗೆ ಆಲ್ಮೋಸ್ಟು 15 ಇಯರ್ಸ್ ಆಯಿತು. 15 to 16 ಇಯರ್ಸ್ ಆಗಿದೆ. ಆ ಥರ ಮಾಡಲ್ ಗಾಡಿಗೆ ಈ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ನಾನೇ ಶಾಕ್ ಆಯಿತು. ನೋಡ್ತಾ ಇದ್ದೀರಾ ಹೆಂಗೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡ್ಬೋದು ನೀವು. ಫ್ರಂಟ್ ವ್ಯೂ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೀವು ಹೆಂಗೆ ಮೇಂಟೈನ್ ಅದೇ ಥರನೇ ರೈಟ್ ರೌಂಡ್ ಬಾಡಿ ಲೈನ್ ತೋರಿಸ್ಕೊಂಡು ಬರ್ತೀನಿ. ನೋಡ್ಬೋದು ನೀವು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ. ತೊಗೊಂಡೋಗಿ ₹1 ಖರ್ಚು ಮಾಡಬೇಡಿ. ನೀವು ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನ್ ಇದೆ. ಆ್ಯಂಡ್ ಫ್ರೆಂಡ್ಸ್, ಮತ್ತೊಂದು ಇದು ಓಡಿರೋದು ನಾನೇ ಶಾಕ್ ಆಯಿತು. 28,000 ಓಡಿದೆ. ಅದೂ ರಿಕಾರ್ಡೆಡು. ಹೌದು ಫ್ರೆಂಡ್ಸ್, 28,000 ಓಡಿರೋದು ವೆಹಿಕಲ್ಲು ರಿಕಾರ್ಡೆಡು. ಅವರು ಸಿಂಗಲ್ ಓನರು, ಅವರು ಏಜ್ ಪರ್ಸನ್ನು, ಅವ್ರದ್ದು ಫಸ್ಟ್ ವೆಹಿಕಲ್ ಅಂತೆ. ಅದಕ್ಕೋಸ್ಕರ ಅವರು ಇಷ್ಟು ದಿನ ಸೇಲು ಮಾಡಿಲ್ಲ, ಈ ಥರ ಮೇಂಟೈನ್ ಮಾಡಿ ಇಕ್ಕಿದ್ದಾರೆ. ನೋಡ್ಬೋದು ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು, ಒಂದು ಸ್ಕ್ರ್ಯಾಚಸ್ ಡೆಂಟ್ ಇಲ್ಲ. ಈ ಥರ ಮೇಂಟೈನ್ ಮಾಡಿದ್ದಾರೆ ಅವರು. ಇವಾಗ ಅವ್ರ ಮಗ ತೊಗೊಂಡು ಬಂದುಬಿಟ್ಟು ನಮ್ಮ ಶೋರೂಮಲ್ಲಿ ಬಿಟ್ಟು, ಸರ್ ಸೇಲ್ ಮಾಡಿಕೊಡಿ, ನಮ್ಮ ಡ್ಯಾಡಿ ಅಷ್ಟು ದಿನ ಇಕ್ಕಿದ್ದಾರೆ ಅಂತ ಇವಾಗ ಕೊಟ್ಟಿದ್ದಾರೆ. ನೋಡ್ಬೋದು ಲೆಫ್ಟ್ ಸೈಡಲ್ಲಿನೂ ಕೂಡ ನೋಡ್ತಾ ಇದ್ದೀರಾ, ಎಲ್ಲಿನೂ ಒಂದು ಸ್ಕ್ರ್ಯಾಚಸ್ಸು ಡೆಂಟ್ ಆ ಥರ ಇಲ್ಲ. 1.1 ಲೀಟರ್ ಇಂಜಿನ್ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್. ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟು ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಕಂಡೀಷನಲ್ಲಿದೆ. ನೋಡ್ತಾ ಇದ್ದೀರಾ ಫ್ರಂಟ್ ವ್ಯೂನೂ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಟಾಪ್ ಕಂಡೀಷನ್ನು ಕೂಡ ನೋಡ್ಬೋದು, ಎಲ್ಲಿ ಡೆಂಟ್ ಆಗಿ ಆ ಥರ ಏನಂದರೆ ಏನಿಲ್ಲ ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್, ಇವಾಗ ರೈಟ್ ರೌಂಡ್ ಬಾಡಿ ಲೈನ್ ನೋಡಿದ್ದೀರಾ ಹಿಂಗೆ ಮೇಂಟೈನ್ ಮಾಡಿ ಅಂತ. ಅದೇ ಥರನೇ ಇಂಟೀರಿಯರ್ನು ಕೂಡ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇಂಟೀರಿಯರ್ ಕಡೆ ತೋರಿಸ್ತೀನಿ. ಅದು ಮುಂಚೆ ಟೈರ್ಸ್ ಕಂಡೀಷನ್ ನೋಡ್ಬೋದು. ಟೈರ್ಸ್ ಆಲ್ಮೋಸ್ಟ್ 75 to 80% ಟೈರ್ಸ್ ಇದೆ. ಅಲಾಯ್ ವೀಲ್ಸ್ ಹಾಕಿದ್ದಾರೆ. ಆ್ಯಂಡ್ ಬ್ಯಾಕ್ ಟೈರ್ಸ್ನೂ ಕೂಡ ನೋಡ್ಬೋದು. ಇದೂ ಕೂಡ ರೈಟ್ ಸೈಡ್ ಬ್ಯಾಕ್ ಟೈರು, ಅದೂ ಕೂಡ 75% ಟೈರ್ ಇದೆ. ಇಂಟೀರಿಯರ್ ಕೂಡ ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ. ಪವರ್ ವಿಂಡೋಸು ಇದಿಲ್ಲ ಆ ಟೈಮಲ್ಲಿ. ಅವರು ಅದೇ ಒರಿಜಿನಾಲಿಟಿ ಇಕ್ಕಿದ್ದಾರೆ. ಪವರ್ ವಿಂಡೋಸ್ ಫಿಟ್ ಮಾಡಿಲ್ಲ. ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ನೂ ಕೂಡ ನೋಡ್ಬೋದು, ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಂಗೆ ಬ್ಯಾಕ್ ಸೈಡ್ನು ಕೂಡ ತೋರಿಸ್ತೀನಿ ಫ್ರೆಂಡ್ಸ್. ಬ್ಯಾಕ್ ಸೈಡ್ನು ಕೂಡ ನೋಡ್ಕೊಳ್ಬೋದು ನೀವು. ಬ್ಯಾಕ್ ಸೈಡ್ ನೋಡ್ಬೋದು, ಎಲ್ಲಿನೂ ಒಂದು ಸೀಟು ಟರ್ನ್ ಆಗಿ ಆ ಥರ ಏನಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿದೆ ಫ್ರೆಂಡ್ಸ್. ಯಾರೋ ಒಂದು ಲೋ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಅಂತ ನೋಡ್ತಾ ಇರೋರಿಗೆ ಬನ್ನಿ ಫ್ರೆಂಡ್ಸ್, ನಮ್ಮ ಶೋರೂಮ್ ಸಾಗರ್ ಕಾರ್ಸ್ಗೆ ಒಳ್ಳೆ ಗಾಡಿ ಕೊಡ್ತೀನಿ. ಆ್ಯಂಡ್ ಬೂಟ್ ಸ್ಪೇಸ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಿದೆ. ರೈಟ್ನೋ ವ್ಯಾಗನರ್ಸ್ ಬರ್ತಾ ಇರೋದು, ವ್ಯಾಗನರ್ಸಲ್ಲಿ ಇಷ್ಟು ಬೂಟ್ ಸ್ಪೇಸ್ ಸಿಗೋಲ್ಲ ನಿಮಗೆ. ನೋಡಿ, ಹಳೆ ಮಾಡಲ್ ವ್ಯಾಗನರಲ್ಲಿ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಆರಾಮಾಗಿ ಲಗೇಜ್ ಎಲ್ಲ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು. ಒಳ್ಳೆ ಗಾಡಿ, ಹಳೆ ಇಂಜಿನು. ಆ್ಯಂಡ್ ಲೆಫ್ಟ್ ಸೈಡ್ ಟೈರ್ನು ಕೂಡ ನೋಡ್ಬೋದು, ಅದೂ ಕೂಡ 75% ಇದೆ. ಆ್ಯಂಡ್ ಫ್ರಂಟು ಲೆಫ್ಟ್ ಸೈಡ್ ಟೈರ್ನು ಕೂಡ ನೋಡ್ಬೋದು. ಆಲ್ಮೋಸ್ಟು ಫ್ರೆಂಡ್ಸ್ 4 ಟೈರ್ಸು 75 to 80% ಟೈರ್ಸ್ ಇದೆ ಇದರಲ್ಲಿ. ಆ್ಯಂಡ್ ಮೈಲೇಜ್ ನೋಡಿದ್ರೆ ಫ್ರೆಂಡ್ಸ್ ಸಕ್ಕತ್ತಾಗಿ ಸಿಟಿಯಲ್ಲಿ 18-19 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ ಮೈಲೇಜು. ಬನ್ನಿ ಫ್ರೆಂಡ್ಸ್, ಇಂಜಿನ್ ರೂಮ್ನು ಕೂಡ ತೋರಿಸ್ತೀನಿ ನಿಮಗೆ. ಇಂಜಿನ್ ರೂಮ್ ಏನು ಕಂಡೀಷನ್ನಲ್ಲಿ ಇಕ್ಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇಂಜಿನ್ ರೂಮ್ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ. ಇಂಜಿನ್ ರೂಮು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇಂಜಿನ್ ರೂಮು ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಟ್ರಿನೂ ಕೂಡ ನೋಡ್ಬೋದು, ಆಮ್ರಾನ್ ಬ್ಯಾಟ್ರಿ ಹಾಕಿರೋದು ಚೆನ್ನಾಗಿದೆ. ಇದು ಒಂದ್ಬಿಟ್ಟು ಹಳೆ ಇಂಜಿನ್, ಇದು ಜಾಪಾನ್ ಇಂಜಿನ್ ಅಂತ ಹೇಳ್ತಾರೆ ಇದಕ್ಕೆ. ಯಾಕಂದರೆ ಅವಾಗ ಒಳ್ಳೆ ಜಾಪಾನ್ ಇಂಜಿನ್ಗಳು ಬರ್ತಾಯಿತ್ತು. 2002, 2003 ಎಲ್ಲ ಅವಾಗ ಬಂದಿರೋದು ವ್ಯಾಗನರ್ ಇದೆಲ್ಲ ಜಾಪಾನ್ ಇಂಜಿನೇ ಅಂತ ಹೇಳ್ತಾರೆ ಫ್ರೆಂಡ್ಸ್. ತುಂಬ ಕ್ಲೀನಾಗಿದೆ ಇಂಜಿನ್ ರೂಮು. ನೋಡಿ, ಯಾವುದೂ ಲೇಟೆಸ್ಟ್ ಗಾಡಿ ಆ ಥರ ಮೇಂಟೈನ್ ಮಾಡಿ ಇಕ್ಕಿದ್ದಾರೆ. ಅವರು ಏಜ್ ಪರ್ಸನ್ ಕಸ್ಟಮರು, ಅದಕ್ಕೆ ಅವರು ಎಲ್ಲ ಇವತ್ತು ತನಕನೂ ಎಲ್ಲ ಮೇಂಟೈನ್ ಮಾಡಿ ಪ್ರತಿಯೊಂದು ಗಾಡಿಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಇಕ್ಕಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗೆ ನಿಮಗೆ ಗಾಡಿ ಕೂಡ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ ನಿಮಗೆ. ಇಂಜಿನ್ ಸೌಂಡ್ ಕೇಳ್ಕೊಳ್ಬೋದು ನೀವು ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಅಂತ.
ಫ್ರೆಂಡ್ಸ್ ಕೇಳ್ಕೊಂಡ್ರಾ ಇಂಜಿನ್ ಸೌಂಡು ಹೆಂಗಿದೆ ಅಂತ. ಇಂಜಿನ್ ತುಂಬ ಸ್ಮೂತಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಜಿನ್ ತುಂಬ ಸಖತ್ತಾಗಿದೆ. ಬನ್ನಿ ಒನ್ ಟೈಮು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಗಾಡಿ ಓಡಿಸಿ ನೋಡಿ ಗೊತ್ತಾಗುತ್ತೆ. ಬನ್ನಿ ಫ್ರೆಂಡ್ಸ್ ಡೀಟೇಲ್ಸ್ ಪ್ರೈಸ್ ತೊಗೊಳ್ಳೋಣ. ಫ್ರೆಂಡ್ಸ್ ನೋಡಿದ್ದೀರಾ, ನಮಗೆ ರೈಟ್ ಓನ್ ಬಾಡಿ ಲೈನ್ ಇಂಟೀರಿಯರ್ ಎಲ್ಲ ನೋಡಿದ್ದೀರಾ. ಗಾಡಿ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಮಾರುತಿ ವ್ಯಾಗನಾರು, ಸಿಂಗಲ್ ಓನರ್ ವೆಹಿಕಲು, ಜಸ್ಟ್ ಡ್ರಿವೆನ್ ಅರೌಂಡು 28,000 ಕಿಲೋಮೀಟರ್ಸ್, 2003 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ಪ್ರತಿಯೊಂದು ರನ್ನಿಂಗ್ ಇದೆ. ಗಾಡಿ ಶೋರೂಮ್ ಥರ ಮೇಂಟೈನ್ ಮಾಡಿದೆ ಫ್ರೆಂಡ್ಸ್. ಈ ಥರ ಗಾಡಿ ನೋಡಿಸ್ಬೇಕಂದ್ರೆ ನಮ್ಮ ಶೋರೂಮ್ ಜಯನಗರ್ 3rd ಬ್ಲಾಕ್ ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ಬೋದು, ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ನಮ್ಮ ಡೈರೆಕ್ಟ್ ಮ್ಯಾಪ್ ಗೂಗಲ್ ಮ್ಯಾಪ್ ಓಪನ್ ಆಗುತ್ತೆ. ಆ್ಯಂಡ್ ನಮ್ಮ ಕ್ಯಾಟ್ಲಾಗ್ ನಂಬರು, ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಹಾಕಿರ್ತೀನಿ. ನಿಮಗೆ ಈ ಗಾಡಿ ಎಲ್ಲ ಬೇರೆ ಗಾಡಿ ಬೇಕಂದ್ರೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ಸು ನಿಮಗೆ ಕ್ಯಾಟ್ಲಾಗಲ್ಲಿ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡಿ, ವೆಹಿಕಲ್ ಮಾತ್ರ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್. ಸಿಗೋಣ ಯಾವತ್ತೂ. ಗುಡ್ ಬೈ.